ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೋಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ ಒಂದು ಸರ್ಪ್ರೈಸ್ ವ್ಲಾಗ್. ನಮ್ಮ ಪೂರ್ವಿ ಮತ್ತು ಲಾವುನ ಅಂದರೆ ನಮ್ಮ ಚಿಕ್ಕಮ್ಮ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲಿ ಏನು ಅಂದ್ಬಿಟ್ಟು ನೀವು ವ್ಲಾಗಲ್ಲೇ ನೋಡ್ಬೋದು. ಅವ್ರಿಗೂ ಸಹ ನಾನು ಹೇಳಿಲ್ಲ ಎಲ್ಲೂ ಕರ್ಕೊಂಡು ಹೋಗ್ತೇವೆ ಅಂತ. ನಾನು ಮತ್ತು ಮನೋಜ್ ಇಬ್ಬರು ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೇ ಹಾಯ್ ಹೇಳು ಬಾಯ್ ಬಿಟ್ಟು. ಹಾಯ್ ಗೈಸ್, ಹಾಯ್ ಮಾಡಿರಿ. ಓಕೆ ಗೈಸ್, ಅವ್ರು ಬಂದಿದ್ದಾರೆ, ರೆಡಿ ಆಗಿದ್ದಾರೆ. ಈಗ ಆಟೋಲ್ಲಿ ಹೋಗಬೇಕು. ಆಟೋ ಬುಕ್ ಮಾಡಿದ್ದೀನಿ. ರೆಡಿನಾ ಹೋಗೋಕ್ಕೆ? ಅವರಿಬ್ಬರು ತುಂಬ ಎಕ್ಸೈಟ್. ಪೂರ್ವಿ ಅಂತೂ ಫುಲ್ ಎಕ್ಸೈಟ್. ಅವಾಗಿಂದ ಕೇಳ್ತಾನೆ ಇದ್ದಾಳೆ ಗೈಸ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಅವರಿಬ್ರಿಗೂ ಹೇಳಿಲ್ಲ. ಜಸ್ಟ್ ಒಂದು ಮಿನಿ ಪ್ಲೇಸ್, ಅದೊಂದು ಕ್ಯೂಟ್ ಪ್ಲೇಸ್, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗೋಣ? ಹಲೋ, ಹೋಗೋಣ? ಅವಳನ್ನ ಕೇಳ್ತಾ ಇದ್ದೀನಿ, ಪೂರ್ವಿನ. ಓಕೆ ಗೈಸ್, ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಒಂದು ಕೆಫೆಗೆ ಬಂದ್ವಿ. ಚೆನ್ನಾಗಿದೆ, ಕ್ಯೂಟಾಗಿದೆ ಗೈಸ್. ಬನ್ನಿ ಹೋಗ್ಲೇ ನೋಡಿ. ಏನಂತೆ ಪೂರ್ವಿ? ಏನು? ಹೌದು, ನೀನು ಇಲ್ಲಿ ಬಿಟ್ಟು ಹೋಗೋದಕ್ಕೆ ನಾವು ಕರ್ಕೊಂಬಂದಿರೋದು. ಯಾರು ಹೇಳಿತ್ತು? ನೀನು ಬರಲ್ವಾ ಮನೆಗೆ? ಇಲ್ಲೇ ಇರ್ತೀಯಾ? ನೋಡಿ ಗೈಸ್, ಅವಳು ಇಲ್ಲೇ ಇರ್ತಾಳಂತೆ. ಈ ಆಂಬಿಯನ್ಸ್ ನೋಡಿಬಿಟ್ಟು ಚೆನ್ನಾಗಿದೆ, ಕ್ಯೂಟಾಗಿ ಇಲ್ಲೇ ಇರ್ತೀನಿ ಅಂತಿದ್ದಾಳೆ. ಸಖತ್ ಕ್ಯೂಟಾಗಿದೆ, ವೆರಿ ನೈಸ್. ಡೇಗಿಂತ ನೈಟ್ ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ನೈಟ್ ನಮಗೆ ಬೇರೆ ಕೆಲಸ ಇರೋದ್ರಿಂದ ನಾವು ಇವಾಗ ಡೇ ಟೈಮಲ್ಲಿ ಬಂದ್ವಿ. ಹೇಗೆ ಅನಿಸ್ತಿದೆ ಲಾವು ಪ್ಲೇಸು? ತುಂಬ ಚೆನ್ನಾಗಿದೆ. ಜೋರಾಗಿ ಹೇಳಬೇಕು. ತುಂಬ ಚೆನ್ನಾಗಿದೆ. ಕ್ಯೂಟಾಗಿದೆಯಾ? ಹೆಂಗೆ ಅನಿಸ್ತಿದೆಮ್ಮ ಪ್ಲೇಸು? ನನಗೆಲ್ಲಕ್ಕಿಂತ ಜಾಸ್ತಿ ಇಷ್ಟ. ದೇವ್ರನ್ನ ಅವಳು ಹೇಳ್ತಿರೋದು ಕೆಲಸದೇನೋ. ನನಗೆ ಎಲ್ಲರಿಗಿಂತ ಜಾಸ್ತಿ ಇಷ್ಟ. ಅಯ್ಯೋ, ಇಷ್ಟ ಆಯ್ತಂತೆ ನೋಡಪ್ಪ. ಅವಳಿಗೆ ಎಲ್ಲರಿಗಿಂತ, ನಮ್ಮೂರು ಜನಕ್ಕಿಂತ ಅವಳಿಗೆ ಜಾಸ್ತಿ ಇಷ್ಟ ಆಯ್ತಂತೆ. ಆ್ಯಕ್ಚುಲಿ ಇಟ್ಸ್ ಅ ನೈಸ್ ಪ್ಲೇಸ್, ಕ್ಯೂಟ್ ಪ್ಲೇಸ್. ಈಗ ಆರ್ಡರ್ ಮಾಡಿದ್ದೀವಿ, ಫುಡ್ ಬರಬೇಕು. ಬಂದ ತಕ್ಷಣ ಬ್ಲಾಗ್ ಕಂಟಿನ್ಯೂ. ಹೇಳ್ತಾ ಇದ್ದಾಳೆ ಪೂರ್ವಿ, ಎಕ್ಸ್ಪೆಕ್ಟ್ ಮಾಡಿದರೆ ಇಂಥ ಜಾಗಕ್ಕೆ ಕರ್ಕೊಂಬರ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವಳು ಇಲ್ಲ ಅಂತ ಹೇಳಿದ್ಲು. ಮತ್ತು ಯಾವ ಥರ ಪ್ಲೇಸ್ ಎಕ್ಸ್ಪೆಕ್ಟ್ ಮಾಡಿ? ಆಟ ಆಡೋ ಪ್ಲೇಸ್, ಗೇಮ್ಸಾ? ಅದಕ್ಕೂ ಒಂದಿನ ಕರ್ಕೊಂಡು ಹೋಗ್ತೀನಿ ಗೈಸ್. ಅವಳಿಗೆ ಗೇಮ್ಸ್ ಆಡೋದಕ್ಕೆ ಇಷ್ಟ ಅಂತೆ. ಏನು ರೆಸಾರ್ಟ್ದ ಅಥವಾ ಜಸ್ಟ್ ಗೇಮ್ಸ್, ಫುಲ್ ಎಲ್ಲ ಗೇಮ್ಸ್ ಇರೋದು ಇಷ್ಟನಾ? ಗೇಮ್ಸ್ ಇರೋದು. ಆಮೇಲೆ ಸ್ವಿಮ್ಮಿಂಗ್ ಪೂಲ್? ಸ್ವಿಮ್ಮಿಂಗ್ ಬರಲ್ಲ, ಆದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಾ ನೀನು? ಓಕೆ, ಅದು ಒಂದಿನ ಕರ್ಕೊಂಡು ಹೋಗ್ತೀನಿ ಗೈಸ್. ಅವಳು ಅಂದರೆ ಈಗ ಸಮ್ಮರ್ ಹಾಲಿಡೇ ಅಲ್ವಾ, ಅವಳಿಗೆ ಪಾಪ ಮನೇಲೇ ಇದ್ದು ಬೋರ್ ಆಗಿರೋದ್ರಿಂದ ಒಂದು ಅವ್ರಿಗೂ ರಿಫ್ರೆಶ್ಮೆಂಟ್ ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದೆ. ಆ್ಯಕ್ಚುಲಿ ಇದು ಸರ್ಪ್ರೈಸು, ಅವ್ರಿಗೂ ಗೊತ್ತಿರಲಿಲ್ಲ ನಾವು ಇಲ್ಲಿಗೆ ಬರ್ತೀವಿ ಅಂತ. ನಿನ್ನ ಪ್ಲೇಸ್ ಇಷ್ಟ ಆಯ್ತಾ? ಮಾತೇ ಆಡಲ್ಲ ಈ ಮನುಷ್ಯನ ಥರ. ನೈಸ್. ಯಲಹಂಕಲ್ಲಿರೋದು ಗೈಸ್ ಇದು. ಯಲಹಂಕಲ್ಲಿ ನಮ್ಮ ಮನೆಯಿಂದ ವೆರಿ ನಿಯರ್, ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಾಂದರೆ ನಾವು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಇಟ್ಸ್ ನೈಸ್, ಕ್ಯೂಟ್ ಆ್ಯಂಬಿಯನ್ಸ್, ಚೆನ್ನಾಗಿದೆ. ಫುಡ್ ಬರಲಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಾಕ್ತಿದ್ದಾಳೆ ನಮ್ಮ ಯಜಮಾನ್ರಿಗೆ. ಏನಮ್ಮ ಎಲ್ಲಿಗಂತೆ? ರೆಸಾರ್ಟ್ಗಂತೆ ಇವತ್ತು. ಓಹೋ, ರೆಸಾರ್ಟ್ಗೆ? ಯಾವ ರೆಸಾರ್ಟ್ಗೆ ಹೋಗ್ಬೇಕು ನೀನು? ಯಾವುದಾದ್ರು? ಎಲ್ಗಮ್ಮ? ವಂಡರ್ಲಾಗೆ ಹೋಗಿಲ್ವಾ ನೀವು? ವಂಡರ್ಲಾಗೆ ಗೈಸ್, ನಾವು ಸ್ಕೂಲ್ ಡೇಸಲ್ಲಿ ವಂಡರ್ಲಾಗೆ ಏನಿಲ್ಲ ಅಂದರೂ ಎಲ್ಲೋದ್ರೂ ವಂಡರ್ಲಾ ಅಂತ ಕರ್ಕೊಂಡು ಹೋಗ್ತಿದ್ರು. ಆ್ಯಕ್ಚುಲಿ ಅವಳು ಟ್ಯಾಕ್ಸ್ ಹಾಕ್ತಿದ್ದಾಳೆ ಮನೋಜ್ ಅವ್ರ ಹತ್ರ, ನಂಗೆ ಅದು ಬೇಕು, ನಂಗೆ ಇದು ಬೇಕು ಅಂತ. ಆ್ಯಂಡ್ ಇನ್ನೊಂದು ಏನೋ ಪ್ರಾಮಿಸ್ ಮಾಡಿದ್ದೀರಲ್ಲ ಅವಳಿಗೆ, ಏನೋ ಕೊಡಿಸ್ತೀನಿ ಅಂತ. ಏನು? ಬಟ್ಟೆ, ಡ್ರೆಸ್ಸಸ್. ಓಹೋ, ಡ್ರೆಸ್ ಬೇಕಂತೆ ನೋಡಿ ಗೈಸ್ ಅವಳಿಗೆ. ನೆನ್ನೆ ಶಾಪಿಂಗ್ ವ್ಲಾಗ್ ಮಾಡ್ಕೊಂಡು ಬಂದ್ವಲ್ಲ, ಇವತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಬಂದಿದ್ದಾಳೆ. ಬಟ್ ಅವಳಿಗೆ ಏನಂದರೆ ಆ ಜೀನ್ಸ್ ಪ್ಯಾಂಟು ಸ್ವಲ್ಪ ಲೂಸ್ ಇದೆ, ಅದನ್ನು ಹೇಳ್ಕೊತಾ ಇದ್ದಾಳೆ. ಲೂಸ್ ಇದೆ ಅದು ಉದ್ರೋಗ್ತಾ ಇದೆ ಅಂತ. ಅದಕ್ಕೆ ಇವಾಗ ಟ್ಯಾಕ್ಸ್ ಹಾಕಿದ್ದಾಳೆ ಅವಳಿಗೆ ಜೀನ್ಸ್ ಪ್ಯಾಂಟ್ ಬೇಕು ಅಂತ.
ನನಗೆ ಗೊತ್ತಿಲ್ಲಮ್ಮ, ನಿಮ್ಮ ಬಾವನ ಹತ್ರ ಇಸ್ಕೊ. ಏನು ತಗೊಳ್ಳೋಣ ಅಂತ ಹಾಂ ಕೊಡಿಸ್ತಾರಂತೆ. ನಿಂದೇನಿಲ್ವೇನಮ್ಮ ಟ್ಯಾಕ್ಸು ನಿಮ್ಮ ಬಾವನಿಗೆ? ಇವಳೇನು ಕೇಳಲ್ಲ ಗೈಸ್. ಅವಳು ಏನಿದ್ರು ಬಂದು ನನ್ನ ಹತ್ರ ಕಿವಿಯಲ್ಲಿ ಹೇಳ್ತಾಳೆ, ಮೆತ್ತಗೆ ಹೇಳ್ತಾಳೆ. ಇವಳಾದರೆ ಓಪನ್ ಫುಲ್ಲು, ಅದು ಬೇಕು ಇದು ಬೇಕು ಅಂತ ಕೊಡಿಸ್ಕೊಂಡು ಅವಳು ಖುಷಿ. ಪೂ ಮಿಸ್ಸಿಂಗು. ಆ್ಯಕ್ಚುಲಿ ಪೂ ಕೂಡ ಬರಬೇಕಿತ್ತು. ಅವಳು ಅವ್ಳ ಫ್ರೆಂಡ್ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ಹಾಗಾಗಿ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತೀರ ಅವಳು. ಥ್ಯಾಂಕ್ ಯು ಗೈಸ್. ಒಂದು ಚಾಕೋ ಹೆಝಲ್ನಟ್, ಇನ್ನೊಂದು ಏನು ಮಾಡಿದ್ವಿ ನಾವು? ಆರೆಂಜ್ ಎಲ್ಲ ಇದು ಚಾಕೋನೆ. ಫ್ರಾಪ್ಪೆ ನೋಡ್ದೆ ಹೆಂಗಿದೆ ಅಂತ? ತಗೊಳ್ಳಿ. ಹಂಗಲ್ಲ, ವೆರಿ ನೈಸ್. ಟೇಸ್ಟ್ ಮಾಡಿ. ಹೇಳು. ಏನು ಬರ್ತಿದ್ಯಾ? ಬರ್ತಿಲ್ವಾ? ಸ್ಪೂನ್ ತಗೋ. ಐಸ್ ಕ್ರೀಮ್ ಚಿಕ್ಕದು ಕೊಡ್ಲ ದೊಡ್ಡದು ಕೊಡ್ಲ? ಓಕೆ, ಇಲ್ಲ ಬಿಡಮ್ಮ, ಇದು ತಗೋ. ತಿನ್ನು ತಿನ್ಬಿಟ್ಟು ಹೇಳಿ ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಓಕೆನಾ? ಹೇಗಿದೆ? ಶಿ ಈಸ್ ಎಂಜಾಯಿಂಗ್. ಓಕೆ. ವಾಟ್ ಏನು? ಆರೆಂಜ್. ಯಾ ಯಾ ನೈಸ್. ಥ್ಯಾಂಕ್ ಯು. ಏನು ಕಲರ್ಫುಲ್ ಆಗಿದೆ ಅಲ್ಲ? ಎಂಜಾಯ್ ಮಾಡ್ತಾ ಇದ್ದೀರಾ? ಇಟ್ ಈಗ ಪ್ಲೇಟ್ ಸರ್ವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ರೈಸು ಸಾಸ್. ಇವಳಿಗೆ ನಾವು ಹಾಕ್ಕೊಡ್ಬಾರ್ದು, ಅವ್ರ ಬಾವ ಹಾಕ್ಕೊಡ್ಬೇಕು. ಸ್ವಲ್ಪ ಹಾಕ್ಕೊಡಿ ಅವಳಿಗೆ. ಸಾಸ್ ತಗೊಳ್ಳಿ. ಹೇಗಿದೆ? ಚೆನ್ನಾಗಿದೆಯಾ? ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಗೈಸ್. ನಮ್ಗೆ ಅಷ್ಟೇ ಸಾಕು. ದೇ ಆರ್ ಹ್ಯಾಪಿ. ಈಟ್ ತಿನ್ಬಿಟ್ಟು ಟೇಸ್ಟ್ ಹೇಳು ಹೇಗಿದೆ ಅಂತ. ಅವಳ ರಿವ್ಯೂಗೆ ನಾನು ವೆಯ್ಟ್ ಮಾಡಬೇಕು ಗೈಸ್, ಯಾಕಂದರೆ ಮೇಡಮ್ ಅವ್ರು ಒಪ್ಪಲ್ವಂತೆ. ಯಮ್ಮಿ ಬಂತು. ಓಕೆ, ಥ್ಯಾಂಕ್ ಯು. ಯಾರು ಎಂಜಾಯ್ ಮಾಡ್ತಾರೋ ಅಲ್ವೋ, ಇವತ್ತು ಪೂರ್ವಿ ಅಂತೂ ಫುಲ್ ಎಂಜಾಯ್. ತಿನ್ನಿ ಗೈಸ್. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಮೇನ್ ಫುಡ್ಡಲ್ಲಿ ನಂಗೆ ಇಷ್ಟ ಆಗಬೇಕು. ಇಟ್ಸ್ ವೆರಿ ನೈಸ್. ಚೆನ್ನಾಗಿದೆ. ಏನಂತ? ಇದೇನಂತ ಗೊತ್ತಿಲ್ಲ. ಏನದು? ನಿನಗೆ ಇಷ್ಟ ಆದರೆ ನೀನು ಅದನ್ನು ಹಾಕೋ, ಆಯಿತಾ? ಬೇಡವಾ? ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಾ? ಅವಳು ಎದುರ್ಕೊಂಬಿಟ್ಟಿದ್ದಾಳೆ ಗೈಸ್. ಅದೇನೋ ಡಿಫ್ರೆಂಟ್ ಚಟ್ನಿ ಥರ ಕಾಣ್ತಿದೆ ಅಂತ. ಮಯೋನೀಸು. ಇದು ಏನದು? ಚಿಲ್ಲಿ ಫ್ಲೇಕ್ಸ್. ಓಕೆ. ಏನು ಮೇಡಮ್? ತಗೋ. ಕೇರ್ಫುಲ್. ಕಿತ್ಕೊಡ್ಲಾ? ಇಲ್ಲ, ಇದೆ ಬೇಕು. ಅವಳೇ ಬಿಡಿಸ್ಕೊಂಡು ತಿನ್ಬೇಕಂತೆ ಗೈಸ್. ಏನಾಗಲ್ಲ, ತಗೋ. ತಗೊಳ್ಳಿ. ಅದು ಬೇಕು ಅಂದರೆ ಅದು ಚೀಸ್ ಹಿಂಗೆ ಫುಲ್ ಆಗುತ್ತಲ್ಲ, ಅದು ಅವಳಿಗೆ ಫೀಲ್ ಮಾಡಬೇಕು. ಸರಿ ಅವಳೇ ತಗೊಳ್ಳಿ ಬಿಡು. ಜೋರಾಗಿ ಹೇಳಿ. ಅದಕ್ಕೆ ಹೇಳಿತ್ತು. ಓಕೆ, ನಿಂಗೆ ಸಾಸ್ ಇಲ್ಲಿದೆ, ತಗೋ. ಚೆನ್ನಾಗಿದೆ. ಅವಳಿಗೆ ಇಷ್ಟ ಆಯ್ತಾ ಕೇಳಮ್ಮ? ಇಷ್ಟ ಆಯ್ತಾ? ಫುಲ್ ಡ್ಯಾನ್ಸ್ ಮಾಡ್ತೀವಿ.
ಚೆನ್ನಾಗಿದೆ ಗೈಸ್, ಟೇಸ್ಟ್ ತುಂಬ ಚೆನ್ನಾಗಿದೆ. ಎಷ್ಟೊಂದು ಕೆಫೆಗೆಲ್ಲ ಹೋಗಿದ್ದೀವಿ, ನನಗೆ ಇದು ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಫ್ರೈಸ್ ಆಗಿರ್ಬೋದು ಮತ್ತು ಅದು ಫ್ರಾಪೆ, ಚಾಕೋ ಹೆಝಲ್ನಟ್ ಫ್ರಾಪೆ ಆರ್ಡ್ರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟರು. ಅದು ಚೀಸ್ ಜಾಸ್ತಿ ಹಾಕಿದಾರಲ್ಲ, ಅವಳಿಗೆ ಎಳ್ದು ಅವಾಗಿಂದ ಅದನ್ನೇ ಕಾಮಿಡಿ ಮಾಡ್ತಾ ಇದ್ದಾಳೆ. ಚೆನ್ನಾಗಿಲ್ವಾ? ಏನು ಕೇಳಿದ್ರು ಒಂದೇ ರಿಯಾಕ್ಷನ್ ಅಷ್ಟೇ, ಅದೊಂದೇ ರಿಯಾಕ್ಷನ್. ಏನಂತ? ಏನಮ್ಮ? ಎಮ್ಮಿ ಎಮ್ಮಿ ಅನ್ನೋ ಒಂದೆ. ಯಮ್ಮಿ ಯಮ್ಮಿನಾ? ನಿಮ್ಮದೇ ಆಗಿದೆ ಮಾಕ್ಟೇಲ್? ಚೆನ್ನಾಗಿದೆಯಾ? ಅವರು ಆರೆಂಜ್ ಹೆವೆನ್ ತೊಗೊಂಡಿದ್ದಾರೆ. ಕೊಡ್ರಿ, ನಾನೊಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಐ ಆಮ್ ಫಾರ್ ಫ್ರಮ್ ಮಾಕ್ಟೇಲ್, ಆಲ್ಕೋಹಾಲ್ ಎಕ್ಸೆಟ್ರಾ ಎಕ್ಸೆಟ್ರಾ. ನಮ್ಗೆ ಈ ಥರದೇ ಇಷ್ಟಪ್ಪ. ನಮ್ಮ ಮೇನ್ ಆ್ಯಂಬುಲೆನ್ಸ್ ಸಖತ್ ಕ್ಯೂಟಾಗಿದೆ. ಸೈಜಿ ಒಳ್ಳೆ ಏನಾಯಿತು? ಹಾಂ ಅಷ್ಟೇ. ನಾನು ಲಾಸ್ಟ್ ವ್ಲಾಗ್ ಹಾಕಿದ್ನಲ್ವ, ಶಾಪಿಂಗ್ ವ್ಲಾಗು, ಅದರಲ್ಲಿ ವಾಯ್ಸು ನಂದು ಲೋ ಆಗಿ ಕೇಳಿಸ್ತಿದೆ ಅಂತ ನನ್ನ ಕಝಿನು ಮತ್ತು ನನ್ನ ಫ್ರೆಂಡ್ ಹೇಳಿದ್ರು. ಅದು ವೈ ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ಶಾಪಿಂಗ್ ಸೆಂಟರಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು, ಹಾಗಾಗಿ ನಾನು ವಾಯ್ಸ್ನ ಡಿನಾಯ್ಸ್ ಮಾಡಿದ್ದೆ. ಆ್ಯಂಡ್ ಅದು ಮತ್ತು ಕಾಪಿರೈಟ್ಸ್ ಬರಬಾರ್ದಲ್ವ ಯೂಟ್ಯೂಬಲ್ಲಿ, ಸೊ ಹಾಗಾಗಿ ನಾನು ಅದನ್ನು ಡಿನಾಯ್ಸ್ ಮಾಡಿದ್ದೆ. ಇಫ್ ಇನ್ ಕೇಸ್ ನಿಮ್ಗೆ ಅದು ಸರಿಯಾಗಿ ಲೋ ಫುಲ್ ವಾಲ್ಯೂಮ್ ಇಟ್ಟರು ನಿಮಗೆ ಕೇಳಿಸಿಲ್ಲ ಅಂತ ಅಂದರೆ ನಾನು ಮತ್ತೆ ಆ ಮಿಸ್ಟೇಕ್ನ ರಿಪೀಟ್ ಮಾಡಲ್ಲ. ಮೈಕ್ ತೊಗೊಬೇಕು ಗೈಸ್, ಮೈಕ್ ಒಂದು ತೊಗೊಂಬಿಟ್ರೆ ಕ್ಲಿಯರ್ ಆಗುತ್ತೆ. ನಾನು ಮೈಕ್ ತೊಗೊಳೋದಕ್ಕಿಂತ ಸ್ವಲ್ಪ ಟೈಮ್ ಬೇಕು, ಹಾಗಾಗಿ ನಾನು ಆದಷ್ಟು ಇವಾಗ ಹೇಗೆ ನಾನು ಬ್ಲಾಗ್ ಮಾಡ್ತೇನೆ ಅದೇ ಥರನೇ ಮಾಡೋಕ್ಕೆ ಸಾಧ್ಯ. ಹೋಗ್ತಾ ಹೋಗ್ತಾ ನಾನು ಮೈಕ್ ತೊಗೊಂಡ್ಮೇಲೆ ಇನ್ನೂ ಕ್ಲಿಯರಾಗಿ ಕ್ಲಾರಿಟಿಯಾಗಿ ಜೋರಾಗಿ ಕೇಳಿಸುತ್ತೆ. ಸೊ ಅಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಅವಳು ಕೆಳಗಡೆ ಕಾಲಲ್ಲಿ ಒದಿತಾ ಇದ್ದಾಳಂತೆ ಗೈಸ್, ಅದನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಏನು ನಿಮ್ಮದು ಪ್ಲ್ಯಾನು? ಏನು ಬೇಕು? ನೀನು ಜೋರಾಗಿ ಮಾತಾಡಿದ್ರೆ ನಿನ್ನ ಕ್ವಶನ್ ಕೇಳ್ತೀನಿ, ಇಲ್ಲಾಂದರೆ ನನಗೆ ಏನೂ ಕೇಳಲ್ಲ. ಯೋಚನೆ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಬಸ್ಸಾರು ಮಾಡಿದಾರಂತೆ. ಏನು ಬಸ್ಸಾರ? ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮ ಮಮ್ಮಿ ಮನೇಲಿ ಬಸ್ಸಾರು, ಮುದ್ದೆ, ಅನ್ನ, ಪಲ್ಯ ಎಲ್ಲ ಮಾಡಿದ್ದಾರೆ. ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ನಾನು ಸರ್ಪ್ರೈಸ್ ವ್ಲಾಗ್ ಮಾಡೋದಕ್ಕೆ ಇವ್ರನ್ನೆಲ್ಲ ಕರ್ಕೊಂಬಂದಿದ್ದೀನಿ ಅಂತ. ಕರ್ಕೊಂಡು ಬಂದಿರೋದಕ್ಕೆ ಇವಾಗ ಹೇಳ್ತಾ ಇದ್ದಾಳೆ, ಏನಂತ ಹೇಳಿದೆ ನೀನು? ಬಸ್ಸಾರು ಮಾಡಿದ್ದಾರೆ ಮನೇಲಿ ಅಂತ ಹೇಳ್ತಾ ಇದ್ದಾಳೆ. ನಾವು ಇದಕ್ಕೋಸ್ಕರ ಅಂದ್ಬಿಟ್ಟೆ ಮನೇಲಿ ಊಟ ಮಾಡಿಲ್ಲ. ಪಾಪ ನಮ್ಮ ಮಮ್ಮಿ ಮಾಡಿಬಿಟ್ಟಿದ್ರು. ಮಕ್ಳಿಗೆ ಇಲ್ಲಿ ಸರ್ಪ್ರೈಸ್ ವ್ಲಾಗ್ ಮಾಡೋದಕ್ಕಂತಲೇ ಕರ್ಕೊಂಡು ಬಂದೆ, ಸರ್ಪ್ರೈಸ್ ಕೊಡಬೇಕು ಅಂತ ಕರ್ಕೊಂಡು ಬಂದೆ. ಈಗ ಫುಲ್ಲಾಗೋಯ್ತಂತೆ. ಫುಲ್ಲಾಗೋಯ್ತಾ? ಕೈಸ್ ತಿಂದಿರೋದು ಬರೀ ಫ್ರೆಂಚ್ ಫ್ರೈಸು, ಒಂದೆರಡು ಪಿಜ್ಜಾ ಅಷ್ಟೇ. ಅದಕ್ಕೆ ಅಕ್ಕ ಫುಲ್ಲು ಟೈಟ್ ಆಗಿಬಿಟ್ಟವಳೆ. ಅವಳು ತಿಂದಿರೋದಿಂತ ನೋಡಿ ಗೈಸ್, ಬರೀ ಟಿಶ್ಯೂ ಪೇಪರ್ಸ್ ಎಷ್ಟು ವೇಸ್ಟ್ ಮಾಡಿದ್ದಾಳೆ. ಇದೆಲ್ಲ ಇವಳು ಮಾಡಿರೋದೆ. ನಾವು ನೋಡಿ 1, 2 ಆ ಥರ ಯೂಸ್ ಮಾಡಿದರೆ ಇಲ್ಲಿರೋ ಟಿಶ್ಯೂ ಪೇಪರ್ಸ್ ಎಲ್ಲ ಖಾಲಿ ಮಾಡಿದ್ದಾಳೆ. ನಿಮಗೆ ಟಿಶ್ಯೂ ಪೇಪರ್ ವ್ಯಾಲ್ಯೂ ಗೊತ್ತಾ? ಏನು ಗೊತ್ತು? ಈ ಥರ ಅವಳ ಎಕ್ಸ್ಪ್ರೆಷನ್ ನೋಡಿ ಗೈಸ್, ಬರೀ ಎಕ್ಸ್ಪ್ರೆಷನ್, ಏನು ಕೇಳಿದ್ರು ಬರೀ ಎಕ್ಸ್ಪ್ರೆಷನ್ ಬಿಟ್ಟು ಏನೋ ಗೊತ್ತಾ ನಿನಗೆ? ಏನು ಗೊತ್ತು? ಸ್ಕೂಲ್ ಸ್ಟಾರ್ಟು ಯಾವಾಗಿಂದ? ಇದು ಜೋರಾಗಿ ಯಾವಾಗ ನಾವು ಸ್ಕೂಲ್ ರೀಓಪನ್ನು? 22. ಅಕ್ಕನ ಗೊತ್ತು, ತಂಗಿಗೆ ಗೊತ್ತಿಲ್ಲ. ಅವಳು ಓದಿದ್ದಾಳೆ, ಅದಕ್ಕೆ ಅವಳು ಗೊತ್ತು. ಅಂದರೆ ನೀನು ಓದಿಲ್ವಾ? ಹಂಗಂದ್ರೆ ಓದ್ದಿರಾನೇ ಪಾಸ್ ಆಗ್ಬಿಟ್ಟಾ? ಓದ್ತಾ ಇದೀವಿ ಈಗ. ಪ್ರಮೋಟ್ ಆಗ್ಬಿಟ್ಟ ಓದ್ದಿರಾನೇ? ನಂಗೆ ಗೊತ್ತಿಲ್ಲ, ಅವ್ರು ಪಾಸ್. ಯಾರು ಪಾಸ್ ಮಾಡಿತ್ತು? ಗೈಸ್ ಮಿಸ್ ಪಾಸ್ ಮಾಡಿತ್ತಂತೆ, ಅವಳು ಬರ್ದಿಲ್ವಂತೇನು. ನೋಡಿ ಗೈಸ್, ಮಕ್ಕಳ ಹತ್ರ ಮಾತಾಡೋಕ್ಕಾಗತ್ತಾ? ಬಾಯಿ ಕೊಡೋಕ್ಕಾಗತ್ತಾ? ಹೋಗೋಣ? ಇಲ್ಲೇ ಇರ್ತೀಯಾ? ಹಾಂ
ದಿನ ಒಂದೊಂದು ಪಿಜ್ಜಾ ಕೊಡ್ತಾರೆ ಕಾಸು ಕೊಡಬೇಕು ಕೆಲಸ ಮಾಡಿದ್ರೆ ಕಾಸು ಗೈಸ್ ಕೌಂಟ್ರು ನೋಡಿ ಗೈಸ್ ಹೆಂಗ್ ಕೊಡ್ತಾವಳವಳು. ನಾನು ಕೆಲಸ ಮಾಡಿ ಅಮ್ಮ ಜೋರಾಗಿ ಹೇಳು, ಆಡಿಯನ್ಸ್ಗೂ ಕೇಳಿಸ್ಬೇಕಲ್ವಾ. ಇಬ್ರು ಇರೋಣ ಇಲ್ಲೇ. ನೀವಿಬ್ರು ಇದ್ಬಿಡ್ರಿ. ನಾನು ಕೆಲಸ ಮಾಡ್ತೀನಿ, ತಿನ್ನು ಆರಾಮಾಗಿ. ಅವ್ರ ಅಕ್ಕ ಕೆಲಸ ಮಾಡ್ಬೇಕಂತೆ, ಇವಳು ಇಲ್ಲಿದ್ದು ಆರಾಮಾಗಿ ಪಿಜ್ಜಾ ತಿಂತಾಳಂತೆ. ಮಕ್ಕಳು ಏನೇನೆಲ್ಲ ಹೇಳ್ತಾರೆ ಗೈಸ್, ಅವ್ರು ಮಾತಾಡೋದೇ ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊ ಹೋಗೋಣ ಹೋಗೋಣ ಲಾವು. ಓಕೆ ಗೈಸ್, ಮುಗೀತು. ನಾವೀಗ ಬಿಲ್ ಮಾಡಿ ಹೊರಡ್ತೀವಿ. ಇದೆ ಕೆಫೆಗೆ, ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ವಿ ಲೈಕ್ ಇಟ್. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಈಗ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟ ಆಯ್ತಾ? ತುಂಬ ಇಷ್ಟ ಇತ್ತು. ನಿಮ್ಮ ಜೊತೆ ಬಂದಿದ್ರಲ್ಲ, ಜೋರಾಗಿ ಹೇಳ್ಬೇಕು. ನಿಮ್ಮ ಜೊತೆ ಬಂದಿದ್ರಲ್ಲ ಚೆನ್ನಾಗಿ ಇಷ್ಟ ಖುಷಿ ಆಯ್ತಾ? ಪೂರ್ವಿ ಇಷ್ಟ ಆಯ್ತಾ? ಚೆನ್ನಾಗಿತ್ತು. ಏನನ್ನಿಸ್ತು? ಹ್ಯಾಪಿನಾ? ಖುಷಿನಾ? ಖುಷಿ. ಏನು ಕೇಳಿದ್ರು ಒಂದೇ ಎಕ್ಸ್ಪ್ರೆಷನ್ ಗೈಸ್ ಇವಳು. ಹಿಂಗೆ ನುಲಿತಾಳಷ್ಟೇ, ಏನು ಅಂತಲೂ ಹೇಳಲ್ಲ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಮೇನ್ ನನಗೆ ಫುಡ್ಡು ನನಗೆ ಇಷ್ಟ ಆಗಬೇಕು. ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಆಯಿತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಬಂದು ನಮ್ಮ ಚಿಕ್ಕಮ್ಮ ಮಕ್ಕಳ ಜೊತೆ ಕಾಫಿ ಡೇಟ್ ಆಯಿತು. ಅವ್ರಿಗೂ ತುಂಬ ಇಷ್ಟ ಆಯಿತು. ಅವ್ರಿಗೆ ಯಾವುದೇ ಥರ ನಾನು ಡಿಸಪಾಯಿಂಟ್ ಮಾಡಿಲ್ಲ. ನಾನು ಕೊಟ್ಟಿರೋ ಸರ್ಪ್ರೈಸ್ ಅವ್ರಿಗೂ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಇದೇ ಥರ ಇನ್ನಷ್ಟು ವ್ಲಾಗ್ಸ್ ಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡದಿರ ಇರಬೇಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಆ್ಯಂಡ್ ಇನ್ನೊಂದೇನೆಂದರೆ ನೆಕ್ಸ್ಟ್ ವ್ಲಾಗ್ ಕೂಡ ಪೂರ್ವಿ ಲಾವು ಜೊತೆನೇ ಮಾಡ್ತಾ ಇದ್ದೀನಿ. ಅದು ಒಂಥರ ಎಕ್ಸೈಟ್ಮೆಂಟ್ ಹಾಗೂ ಎಂಟರ್ಟೈನಿಂಗ್ ಆಗಿರುತ್ತೆ. ಆ ವ್ಲಾಗ್ ಕೂಡ ನಾನು ಬೇಗ ಹಾಕ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇನಾ? ಎಂಡ್ ಮಾಡೋಣ ಈ ವ್ಲಾಗ್ನ. ಓಕೆ ಗೈಸ್, ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.